ಶ್ರೀ ಮಹಾಗಣಪತಿ ನಮಃ. ವಾಲಿ ಹೆಂಡತಿಯನ್ನೇ ಅಪಹಾಸ್ಯ ಮಾಡ್ತಾನೆ ಅಂತ ಅಂದ್ಕೊಂಡು, ಯಾಕಂದರೆ ಹೋಗಬೇಡ ಯುದ್ಧಕ್ಕೆ, ನಿನ್ನೆ ತಾನೇ ಆಯಿತು ವಾಪಸ್ ಹೋಗಿದ್ದಾನೆ ಅವನು, ವೈಟ್ ತಿಂದ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದಾನೆ ಅಂದರೆ ಅದು ಏನೋ ಬೇರೆ ಒಂದು ಇರಬೇಕು, ಅದರಲ್ಲೂ ರಾಮ ಇರಬೇಕು ಅಂತ ಕಾಣುತ್ತೆ. ಸಹಾಯಕ್ಕೆ ಹೋಗ್ತಿದ್ದಾನೆ ಅಂತ ನಮಗೆ ಗೊತ್ತಾಗಿದೆ, ನೀನು ಹೋಗಬೇಡ ನೀನು ಅಂದಾಗ ಹೇಳ್ತಾನೆ, ಏನಿಗೆ ಮಾತಾಡ್ತೀಯ ನೀನು, ರಾಮನ ವಿಚಾರ ನೀನೆಷ್ಟು ಬಲ್ಲೆ ನಾನು ಅಷ್ಟೇ ಬಲ್ಲೆ, ರಾಮನ ಕೀರ್ತಿಯನ್ನು ನಿನಗೇನು ಗೊತ್ತು, ರಾಮ ಧರ್ಮಜ್ಞ, ನಾನು ಯಾರಿಗೂ ಅವನ ವಿಚಾರದಲ್ಲಿ ಅವನಿಗೆ ಯಾವ ಅಪಕಾರವನ್ನು ನಾನು ಮಾಡಿಲ್ಲ, ಅದರಿಂದ ಅವನ್ಯಾಕೆ ನನಗೆ ತೊಂದರೆ ಕೊಡ್ತಾನೆ, ಮೊಂಡುತನದಿಂದ ಯುದ್ಧಕ್ಕೆ ಹೋಗ್ತಾನೆ. ಇದು ಅಂತರಾತ್ಮದಲ್ಲಿ ನಾವು ಯೋಚನೆ ಮಾಡಿದಾಗ ವಾಲಿ ಕೂಡ ಮಹಾಜ್ಞಾನಿನೇ, ಸಾಧಾರಣವಾದ ಕೋತಿ ಅಲ್ಲ ಅದು. ಆದರೆ ಪರಮಾತ್ಮನಿಂದಲೇ ಮೋಕ್ಷವನ್ನು ಪಡೀಬೇಕು ಅನ್ನೋದೊಂದು ಇರುತ್ತೆ ಅವನಿಗೆ. ಇರಲಿ, ಮುಂದೆ ಅದು ನಾವು ಕ್ವಶನ್ ಆನ್ಸರ್ಸ್ ರೀತಿಯಲ್ಲಿ ಮಾತಾಡ್ಕೋಣ ನಿಧಾನವಾಗಿ, ನಾವು ಆಗಲೇ ನಮಗೆ ಅರ್ಥವಾಗುತ್ತೆ. ಈ ಸಾರಿಯೂ ಅವರಿಬ್ಬರ ಯುದ್ಧದಲ್ಲಿ ಪುನಃ ಸುಗ್ರೀವನೇ ಸೋಲುವ ಸ್ಥಿತಿ ಬರ್ತದೆ. ಮತ್ತೆ ಅದೇ ಥರ ಆಗ್ತಿದೆ, ಯುದ್ಧ ಮಾಡ್ತಿದ್ದಾರೆ, ರಾಮನ ಹೊಡ್ತಾ ಇದ್ದಾನೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಏಟು ತಿನ್ನಲಿ ಬಿಡು ಅಂತ. ಲಕ್ಷ್ಮಣ ಅನ್ಕೋತಿದ್ದಾನೆ, ತಿನ್ನಲಿ ಬಿಡೋಣ, ನಿನ್ನನ್ನು ಅನುಮಾನ ಪಟ್ಟುಬಿಟ್ಟಿದ್ದಾನೆ, ಅದಕ್ಕೆ ಇದಾಗಲೇಬೇಕಾದ ಬಿಡು, ಹೊಡಿಲಿ ಬಿಡು, ಗುದ್ದಿ ಇಟ್ಟ. ಅದು ಎಂಥ ಮುಷ್ಟಿ ಯುದ್ಧವೋ, ವ್ರೆಸಲಿಂಗೋ, ಅಬ್ಬೋ ಅದು ಮಲ್ಲ ಯುದ್ಧವೋ, ಅದು ಫೈಲ್ವಾನ್ ಯುದ್ಧವೋ, ಅಮ್ಮೋ ಬಾಬು, ಅದೇನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಆ ಜಪಾನ್ನಲ್ಲಿ ಒಂದೊಂದು ಯುದ್ಧ ಮಾಡ್ತಾರೆ, ಹೊಟ್ಟೆಗೆ ಹೊಡ್ಕೋತಾರೆ ದಡಕ್ಕೆ ಬಿಡ. ಅದು ಏನು ಅಷ್ಟು ದೊಡ್ಡಗಿರ್ತಾರೆ ಅವರು, ಮನುಷ್ಯರೇ ಅಲ್ಲ, ತಿಂದುದ್ದೆಲ್ಲ ಹೊಟ್ಟೆಲೇ ಇರುತ್ತೆ ಅಂತ ಕಾಣುತ್ತೆ, ಕೈಕಾಲು ಮಾತ್ರ ಸಣ್ಣಕ್ಕಿರುತ್ತೆ, ಅದೇನು ಶಕ್ತಿ ಇರುತ್ತೋ. ಒಂದು ಸತಿ ಟಂಗ್ ಅಂದ ಕೂಡಲೇ ಆ ಜಪಾನಲ್ಲಿ ಬಂದು ಹಿಂಗೆ ಹೊಡಿತಾರಂತೆ, ಡುಮ್ಮಕ್ಕ ಅಂತ. ಆ ಹೊಟ್ಟೆನಲ್ಲೇ ತಳ್ಕೊಂಡು ಹೋಗ್ಬೇಕು, ಕೈಕಾಲೇನು ಉಪಯೋಗಿಸೋಗಿಲ್ವಂತೆ. ಹೊಟ್ಟೆಯಿಂದ ತಳ್ತಾ ಸರ್ಕಲಿಂದ ಆಚೆ ಬೀಸಾಕ್ಬಿಟ್ರೆ ಇವನು ಗೆದ್ದ ಅಂತ ಇವನ ಕಡೆಯವನು ಅಂತ ಹೇಳ್ತಾರೆ. ಅದೊಂದು ರೀತಿಯ ಏನೋ ಹೆಸರದು, ಅದಕ್ಕೆ ಅಷ್ಟಾಗಿ ನಾವು ಗಮನಿಸಲಿಲ್ಲ. ಮಲ್ಲಯುದ್ಧ ಅಂತ ಮಾಡ್ತಾರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಫೈಲ್ವಾನ್ ಯುದ್ಧ ಅಂತ ಮಾಡ್ತಾರೆ. ಎಲ್ಲ ಮಣ್ಣಿನಲ್ಲಿ ನಿಂತ್ಕೊಂಡು ಸಿಕ್ಕಾಬಟ್ಟೆ ಹೊಡೆದಾಡಿ. ಅಯ್ಯೋ, ಅವ್ರು ಅಷ್ಟೊಂದು ಬಲ ಇರುತ್ತೆ ಅವ್ರಿಗೆ. ಆ ಸಂದರ್ಭವನ್ನು ಸ್ವಲ್ಪ ಹೊಡೆದಾಡಲಿ ಬಿಡೋಣ, ಸ್ವಲ್ಪ ಆತರ ಪಡಬೇಡ, ಹೇಗಿದ್ರೂ ತೀರ್ಮಾನ ಮಾಡಿದ್ದೀವಿ ನಾವು ಅವನಿಗೆ ರಕ್ಷಣೆ ಮಾಡ್ತೀವಿ ಅಂತ. ಅವನಿಗೆ ಜನ್ಮ ಪೂರ್ತಿ ಆಗೋಗ್ತಾ ಇದೆ ವಾಲಿಗೆ ಅನ್ನೋದು ಗೊತ್ತಾಗ್ತಿದೆ ನಮಗೆ. ಚೂರು ಹೊಡಿಲಿ ಬಿಡು, ಇನ್ನೊಂದು 2 ಮೂಳೆ ಇದೆ, ಅವೆರಡು ಮೂಡಿದ್ರೆ ಸರಿ ಹೋಗುತ್ತೆ ಬಿಡು. ಆದರೂ ಸುಗ್ರೀವನು ಸೋಲುವಂಥ ಸ್ಥಿತಿ ಬರ್ತಾ ಇದೆ, ಯಾಕೆಂದರೆ ಅವನು ಗುದ್ದುತ್ತಾ ಇದ್ದಾನೆ. ಅದು ಯಾವ ರೀತಿ, 10 ಆನೆಗಳ ಬಲ ಇದೆ ಅವನಿಗೆ. ಎರಡನೇದಾಗಿ ಯಾರು ಯುದ್ಧ ಮಾಡ್ತಾರೋ ಅವನ ಅರ್ಧ ಶಕ್ತಿ ಅವನಿಗೆ ಬರುತ್ತಲ್ಲ, ಸುಗ್ರೀವನ ಅರ್ಧ ಶಕ್ತಿ ವಾಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಆಕರ್ಷಣೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದೊಂದು ವರ ಇದೆಯಲ್ಲ ಅವನಿಗೆ, ಏನು ಮಾಡೋದು? ಇಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ವರ ಇದ್ದರೂ ಕೂಡ ಇವನಿಗೆ ಇನ್ನೂ ಜಾಸ್ತಿ ಇದೆ ಅಂತ ಹೇಳಬೇಕು. ಆಗ ನಿಧಾನವಾಗಿ ಇನ್ನೇನು ಇವನು ಸೋಲ್ತಾ ಇದ್ದಾನೆ, ಮೂಳೆ ಮುರಿತಾ ಇದೆ ಅನ್ನೋ ಸ್ಥಿತಿಯಲ್ಲಿ ಬಂದಾಗ ರಾಮನಿಗೆ ಒಂದು ಸ್ವಲ್ಪ ಕಣ್ಣು ನೋಡ್ತಾನೆ. ಪಾಪ ಸ್ವಲ್ಪ ಕರುಣೆ, ಅವನು ಕರುಣಾಮೂರ್ತಿ ತಾನೆ ಅವನು, ನಮ್ಮ ಪ್ರಭು ದಯಾಮಯ, ಎಲ್ಲ ಮರ್ತು ಬಿಡ್ತಾನೆ. ಅಷ್ಟೊಂದು ಅವನು ಅವಮಾನ ಮಾಡಿದರೂ ಮರ್ತು ಬಿಟ್ಟ ರಾಮ. ಅವನಿಂದ ಕೆಲಸ ಬೇಕು, ಆ ಸೈನ್ಯ ಬೇಕು, ಮುಂದೆ ನಡೀತಕ್ಕಂಥ ಸಂಗ್ರಾಮ ಬಹಳ ದೊಡ್ಡದು. ಯಾಕೆಂದರೆ ಭೂಮಿಯನ್ನು, ಸಮುದ್ರವನ್ನು ದಾಟಬೇಕು, ಅದೆಲ್ಲ ಗೊತ್ತು ರಾಮನಿಗೆ. ಮತ್ತು ರಾಕ್ಷಸರು, ಮಾಯಾವಿಗಳು, ಈ ವಾನರರಿಗೆಲ್ಲ ಮಾಯಾತನ ಎಲ್ಲ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಇವರು ಸಹಾಯ ಬೇಕೇ ಬೇಕು. ಆದರೂ ಧರ್ಮದಂದಿರ್ತಕ್ಕಂಥವನು ಸುಗ್ರೀವ. ಅಧರ್ಮವನ್ನು ಹಿಡ್ಕೊಂಡು ಧರ್ಮದಲ್ಲಿದ್ದಾರೆ, ಅವನೇನು ನಾನು ಮಾಡಬಲ್ಲೆ ಅಂತ ಕೂಡ ಹೇಳ್ಕೊಂಡು ಪೌರುಷ ಕೊಟ್ಕೊಂಡ್ಬಂದಿದ್ದಾನೆ ಅವನು. ಬೇರೆಯವರಿಗೆ ಧರ್ಮವಂತೆ, ಅವನಿಗೆ ಮಾತ್ರ ಅವನ ಅಧರ್ಮ ಧರ್ಮವಂತೆ. ಇದು ಯಾವ ಲೆಕ್ಕ ಇದು? ಅಲ್ಲಿಗಲ್ಲಿಗೆ ಮಾತಾಡ್ಕೋತಿದ್ದಾರೆ ಇಬ್ಬರಿಗೆ, ಇದು ಯಾವ ಲೆಕ್ಕ ಇದು?
ಅದಕ್ಕಾಗಿ ಇವನು ವಾನರ ರಾಜನಲ್ಲ, ವಾನರ ರೂಪವಾಗಿರ್ತಕ್ಕಂತಹ ರಾಕ್ಷಸ ಇವನು. ಅದರಿಂದ ಅಣ್ಣ ಬೇಗ ಬಾಣ ಹೊಡೆದು ಬಿಡೋಣ ಅಂತ ಹೇಳ್ತಿದ್ದಾನೆ. ಮುಂದೆ ನೋಡೋಣ. ಇಷ್ಟಾಗಿ ರಾಮನ ಕಥೆ ಏನು ನಿರ್ಣಯಿಸ್ತಾನೆ. ಇವರು ಇನ್ನೂ ಗುದ್ದಾಡ್ತಾನೆ ಇದ್ದಾರೆ. ಎಲ್ಲಿ ಸ್ವಲ್ಪ ಒಂದೆರಡು ದಿನ ಗುದ್ದಾಡಲಿ, ಬಿಟ್ಬೋಣ ನೀವು.